ನಮಸ್ಕಾರ, ನೀವು ನೋಡಿದ್ರೆ ವೆನ್ಯೂಕ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ತುಂಬಾ ಜನ ಕಾಯ್ತಾ ಇದ್ದೀರಾ. ಕಿಚ್ಚ ಸುದೀಪ್ ಸರ್ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ತುಂಬಾ ಜನ ಕಾಯ್ತಾ ಇದ್ದೀರಾ. ಸೊ ಇವತ್ತು 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ಇದೊಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಏನಾಗಿದೆ ಅಂತಂದ್ರೆ, ಈ ವಾರದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂದ್ರೆ ನನಗಂತೂ ಮಂಜಣ್ಣ ಅಂತ ವೆಲ್ ಡಿಸರ್ವ್ ಇಟ್. ಯಾಕಂದ್ರೆ ಅವರು ಹಾಕಿರೋ ಎಫರ್ಟ್ಸ್ಗೆ ಅವರು ಬಂದಿರೋದು ಕ್ಯಾಪ್ಟನ್ಸಿ ಬಂದಿದೆ. ಸೊ ನಿಜವಾಗ್ ನನಗಂತೂ ತುಂಬಾ ಖುಷಿ ಆಯ್ತು. 2 ಜಾಗದಲ್ಲಿ ಎಲ್ಲ ಮಿಸ್ ಹೊಡಿತಾ ಇತ್ತು ಕ್ಯಾಪ್ಟನ್ಸಿ ಅವ್ರದ್ದು. ಬಟ್ ರಜತ್ ಮತ್ತೆ ಶೋಭಾ ಅವರಿಬ್ರು ಮಂಜಣ್ಣ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರು. ಬಟ್ ಅದರಲ್ಲಿ ಅವ್ರಿಗೆ ಲಕ್, ಶೋಭಾ ಅವ್ರಿಗೆ ಅದು ಬಿದ್ದಿಲ್ಲ. ರಜತ್ ಅವ್ರಿಗೂ ಕೂಡ ಸೇಮ್ ಅದು ಕೆಸರಲ್ಲಿ ಬಿದ್ದಿಲ್ಲ. ಸೊ ಇದೊಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಮಂಜಣ್ಣ ಅವ್ರಿಗೆ. ಆಟದ ವಿಚಾರಕ್ಕೆ ಬಂದ್ರೆ ನನ್ಗಂತೂ ತುಂಬಾ ಚೆನ್ನಾಗಿ ಆಡಿದಂದ್ರೆ ಮಂಜಣ್ಣ ಅಂತ ಹೇಳ್ಬೋದು. ಅದಾದ್ಮೇಲೆ ಬಂದಿದ್ದು ನನಗೆ ಮೋಕ್ಷಿತ್ ಅವರು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು ಈ ವಾರದಲ್ಲಿ. ಇಂಥ ವ್ಯಕ್ತಿ ಕಾಣಿಸ್ಕೊಂಡಿಲ್ಲ ಅಂತ ಬಂದ್ರೆ ನನಗೆ ಚೈತ್ರ ಅವ್ರು ಎಲ್ಲೂ ಅಷ್ಟೊಂದು ನನಗೆ ಕಾಣಿಸ್ಕೊಂಡಿಲ್ಲ. ಐ ಮೀನ್ ಆ ಕಳ್ತನ ಮಾಡಿರೋ ವಿಚಾರದಲ್ಲಿ ಅದು ಕಾಣಿಸ್ಕೊಂಡಿದ್ದಾರೆ, ಬಟ್ ಅದೆಲ್ಲ ಸೆಕೆಂಡ್ರಿ. ಬಟ್ ಟಾಸ್ಕ್ ವಿಚಾರದಲ್ಲಿ, ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ನನಗೆ ಅವ್ರು ಕಾಣಿಸ್ಕೊಂಡಿಲ್ಲ. ಅದು ಬಿಟ್ರೆ ಇನ್ಯಾರು ಕಾಣಿಸ್ಕೊಂಡಿಲ್ಲ, ಸುರೇಶ್ ಅವರು ತುಂಬಾ ಇನ್ನೂ ಮಾಡ್ಬೋದಾಗಿತ್ತು, ತುಂಬಾ ಆಡ್ಬೋದಾಗಿತ್ತು ಅವರು. ಈ ರಜತ್ ಅವ್ರು ಅಂದಿರೋ ಕೆಲವೊಂದು ಮಾತುಗಳಿಂದ ಸೊ ಅವರು ಸ್ವಲ್ಪ ಡಿಮೋಟಿವೇಟ್ ಆಗ್ಬಿಟ್ಟು ಮನೆಗೆ ಹೋಗ್ತೀನಿ ಎಲ್ಲ ಮಾತಾಡಿದ್ರು. ಏನಾಗುತ್ತೆ ಅಂತ ಈ ವಾರದಲ್ಲಿ ಗೊತ್ತಾಗುತ್ತೆ. ಇನ್ನೊಂದು, ರಜತ್ ಅವ್ರು ಆಡಿರೋ ಮಾತುಗಳು ಏನಿದೆ ಅದು ನಿಜವಾಗ್ಲೂ ತಪ್ಪುಗಳು ಮಾಡಬಾರ್ದಾಗಿತ್ತು. ಕೆಲವೊಂದು ತುಂಬಾ ಲೈಫಲ್ಲಿ ಅವ್ರು ಹೆಂಗನೇ ಇರ್ಲಿ, ಬಟ್ ಆಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಆಗ್ಬಿಟ್ಟು ಸೊ ಅವರು ಆಂಕರಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ಬೇಕಾದ್ರೆ ಅವ್ರು ಹೇಳಿದ್ರು. ಇದಕ್ಕೆ ಸಿಕ್ಕಿದಾಗ ಆ ಥರ ಮಾತುಗಳು ಮಾತಾಡೋದು ತಪ್ಪು ಅಂತ ಅನಿಸ್ತು. ಇದೊಂದು ನನ್ಗೆ ಇಷ್ಟ ಆಯ್ತು. ಅವರು ಆಟ ಅಂದ್ರೆ ಸಖತ್ತಾಗಿ ಆಡಿದ್ರು ಕೂಡ ನಿಜವಾಗ್ಲೂ. ನಮ್ಮ ಈ ಟೀಮ್ ಗೆಲ್ಲೋದಕ್ಕೆ, ಶೋಭಾ ಅವ್ರ ಟೀಮ್ ಗೆಲ್ಲೋದಕ್ಕೆ ಮೇನ್ ಪಿಲ್ಲರ್ಸ್ ಅಂದ್ರೆ ಮಂಜಣ್ಣ ಅವರು, ಮಂಜಣ್ಣ, ರಜತ್ ಅವರು ಮತ್ತೆ ಇವರು ಧರ್ಮ ಅವರು ಸೆಕೆಂಡ್ ಒಂದು ಎಲೆಕ್ಷನ್ ಆಯ್ತು. ಅದಾದ್ಮೇಲೆ ಧರ್ಮ ಅವ್ರು ಬಂದ್ರು. ಅದಾದ್ಮೇಲೆ ಹನುಮಂತು. ಈ 4 ಜನ ಮೇನ್ ಪಿಲ್ಲರ್ ಆಗಿ ವರ್ಕ್ ಮಾಡಿದ್ರು ಸೊ ಗೆಲ್ಲೋದಕ್ಕೆ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಧನರಾಜು ಮತ್ತೆ ಆಡಿದ್ರು, ಬಟ್ ಅಷ್ಟೊಂದು ಮೇಜರ್ ಇಂಪ್ಯಾಕ್ಟ್ ಕೊಟ್ಟಿಲ್ಲ. ಅದಾದ್ಮೇಲೆ ಇನ್ನೊಂದು ತ್ರಿವಿಕ್ರಮ್, ಇದು ಭವ್ಯ ಅವ್ರ ಟೀಮ್ ವಿಚಾರಕ್ಕೆ ಬಂದ್ರೆ ಅವರು 100% ಕೊಟ್ಟಿದ್ದಾರೆ. ಎಲ್ಲೋ ಲಕ್ ಸಾಥ್ ಕೊಟ್ಟಿಲ್ಲ. ಪ್ಲಸ್ ಇನ್ನೊಂದು ಕೆಲವೊಂದು ಗೇಮ್ ಪ್ಲಾನ್ಗಳು ಅವ್ರು ಸರಿಯಾಗಿ ಮಾಡ್ಕೊಂಡಿಲ್ಲ. ಇನ್ನೊಂದು ಅವರು ಬಿಗ್ ಬಾಸ್ ಅವರು ಒಂದು ಕಾಯಿನ್ಸ್, ಈ BB ಪಾಯಿಂಟ್ಸ್ ಇಷ್ಟೊತ್ತಿಗೆ ಇಷ್ಟೇ ಹಂಚೋದು, ಇನ್ ಮುಂದಕ್ಕೆ ಹಂಚಕ್ ಆಗಲ್ಲ. ಐ ಮೀನ್ ನಿಮ್ಮಲ್ಲಿರೋ ಪಾಯಿಂಟ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡಿ ಹೇಳಿ ಅಂತ ಬಿಗ್ ಬಾಸ್ ಅವರು ಒಂದು ಹೇಳ್ತಾರೆ. ಬಟ್ ಅಷ್ಟರಲ್ಲಿ ಭವ್ಯ ಅವ್ರ ಟೀಮ್ ಏನಿದೆ ಅವರೆಲ್ಲೂ ಡಿವೈಡ್ ಮಾಡ್ಕೊಂಡಿದ್ರು, ಇವ್ರಿಗೆ ಇಷ್ಟು ಅಂತ ಡಿವೈಡ್ ಮಾಡ್ಕೊಂಡಿದ್ದಿಲ್ಲ. ಬಟ್ ಈ ಶೋಭಾ ಟೀಮ್ ಅವ್ರು ಏನ್ ಮಾಡಿದ್ರು, ಸೊ ಇದ್ರಲ್ಲಿ ಹೇಳ್ಬೇಕಂದ್ರೆ ಮಂಜಣ್ಣ ಮತ್ತೆ ಇದು ಯಾರ್ದು, ಮಂಜಣ್ಣ ಮತ್ತೆ ರಜತ್ ಅವ್ರದ್ದು ಪ್ಲಾನೇ ವರ್ಕ್ ಆಗಿದೆ. ಯಾಕಂದ್ರೆ ಅವರೇ ಹೇಳಿದ್ದು ಇವಾಗ್ಲೇ ಶೇರ್ ಮಾಡ್ಬಿಡಿ, ಮುಂದಕ್ಕೆ ಏನಾಗುತ್ತೆ ಏನೋ ಗೊತ್ತಿಲ್ಲ ಅಂತ ಅವರೇ ತುಂಬಾ ಫೋರ್ಸ್ ಮಾಡಿರೋದು. ಸೊ ಅದರಿಂದ ವೈಯಕ್ತಿಕವಾಗಿ ಇಷ್ಟಿಷ್ಟು ಅಮೌಂಟ್ ಅಂತ ಅವ್ರಿಗೆ ಬಂದಿದ್ದು. ಸೊ ಅದು ತುಂಬಾನೇ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು. ಮತ್ತೆ ಕ್ಯಾಪ್ಟನ್ಸಿ ಆಟಕ್ಕೆ ಬಂದ್ರೆ ಚೈತ್ರ ಅವರು ಫಸ್ಟ್ ಔಟ್ ಆಗ್ತಾರೆ. ಮತ್ತೆ ಸೆಕೆಂಡ್ ಅಲ್ಲಿ ಬಂದ್ಬಿಟ್ಟು ಶೋಭಾ ಅವ್ರು ಔಟ್ ಆಗ್ತಾರೆ. ಆಮೇಲೆ ರಜತ್ ಅವ್ರು ಔಟ್ ಆಗ್ತಾರೆ. ಆಮೇಲೆ ಹನುಮಂತ್ ಅವ್ರು ಔಟ್ ಆಗ್ತಾರೆ. ಆಮೇಲೆ ನಮ್ಮ ಮಂಜಣ್ಣ ಅವರು ಕ್ಯಾಪ್ಟನ್ಸಿ, ಮಂಜಣ್ಣ ಅವರು ಗೆಲ್ತಾರೆ. ನನ್ಗಂತೂ ನಿಜವಾಗ್ಲೂ ಮಂಜಣ್ಣ ಅವ್ರ ಏಜ್ಗೆ ಅವರು ಆಡ್ತಿರೋ ಆಟಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಡ್ತಾರೆ. ನಂಗಂತೂ ತುಂಬಾ ಇಷ್ಟ ಇರೋ ಆಟ ಆಗ್ಲಿ ಅವ್ರಿಗೆ. ಕಳಪೆ ಮತ್ತೆ ಉತ್ತಮ ಅಂತ ಕೊಡದೆ ನನ್ಗೆ ಈ ವಾರದ ಉತ್ತಮ ಕೊಡ್ಬೇಕು ಅಂತ ಅನ್ಸಿದ್ರೆ ನನಗೆ ಧರ್ಮ ಅವ್ರು ಕೊಡ್ಬೇಕು ಅನ್ಸುತ್ತೆ. ಯಾಕಂದ್ರೆ ಅವರು ಲಾಸ್ಟ್ ಸೀಸನ್ ಅಲ್ಲಿ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ, ಬಟ್ ಈ ಸೀಸನ್ ಅಲ್ಲಿ ಬಾಲ್ ಟಾಸ್ಕ್ ಅಲ್ಲಿ ಏನ್ ಆಡಿದ್ರು ಅವರು ನಿಜವಾಗ್ಲೂ ಅವರು 100% ಹಾಕಿದ್ದಾರೆ ಧರ್ಮ ಅವ್ರು. ನಂಗಂತೂ ತುಂಬಾ ಖುಷಿ ಆಯ್ತು. ಧರ್ಮ ಅವ್ರು ಆಡಿದ ರೀತಿ ಆಗ್ಲಿ, ಅವ್ರು ಡಿಫೆಂಡ್ ಮಾಡಿದ ರೀತಿ ಆಗ್ಲಿ ನಂಗಂತೂ ತುಂಬಾ ಇಷ್ಟ ಆಯ್ತು. ಅದಾದ್ರೆ ಕಾಮಿಡಿ ಸೀನ್ ಕೂಡ ನಡೆಯುತ್ತೆ. ಯಾರೋ ಹೇಳ್ತಿರ್ತಾರೆ, ಐ ಮೀನ್ ಟೀಮ್ ಮೇಟ್ಸ್, ಧರ್ಮ ಬಾಲ್ 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 ಅಂತ ಅಂದ್ಬಿಟ್ಟು, ಬಟ್ ಅಲ್ಲಿ ಬಾಲ್ ಅವ್ರ ಹತ್ರ ಇರಲ್ಲ, ಅದು ಬಾಲ್ ಬಾಲ್ ಅಂತ ಇದೆ. ಅವ್ರು ಒಂದು ಹೇಳ್ತಾರೆ ಇಲ್ಲಿ ಬಾಲೇ ಇಲ್ಲ ಎಲ್ಲಿ ಹಿಡಿಯೋದು ಅಂತ ಒಂದು ಹೇಳ್ತಾರೆ. ನನಗೆ ಫನ್ನಿ ಅನ್ಸ್ತು. ಅದೊಂದು ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು. ಅದಾದ್ಮೇಲೆ ಕಳಪೆ ಅಂತ ವಿಚಾರಕ್ಕೆ ಬಂದಿದ್ದು, ಕಳಪೆ ಬಂದ್ಬಿಟ್ಟು ರಜತ್ ಅವ್ರು ಸಿಕ್ಕಿದೆ. ರಜತ್ ಅವ್ರು ಸಿಕ್ಕಿದ್ದು ಏನು ಕಾರಣ ಅಂತಂದ್ರೆ ಒಂದೇ ಒಂದು ಕಾರಣ, ಅವರು ಕೆಲವೊಂದು ಪದಗಳನ್ನ ಸರಿಯಾಗಿ ಬಳಕೆ ಮಾಡಿಲ್ಲ. ಕೆಲವೊಂದು ಪದ ಬಳಕೆಯಿಂದ ಅವರು ಕಳಪೆ ಸಿಕ್ಕಿದೆ. ಇನ್ನೊಂದು ಆಟ ವಿಚಾರಕ್ಕೆ ಬಂದ್ರೆ 100% ಕೊಟ್ಟಿದ್ದಾರೆ, ಅದ್ರಲ್ಲಿ ಇನ್ನೇನು ಇಲ್ಲ. ಅದೊಂದು ಪದ ಬಳಕೆಯಿಂದ ರಜತ್ ಅವ್ರಿಗೆ ಕಳಪೆ ಸಿಕ್ಕಿದೆ. ಉತ್ತಮ ಬಂದ್ಬಿಟ್ಟು ಮೋಕ್ಷಿತ್ ಅವ್ರಿಗೆ ಸಿಗುತ್ತೆ. ಸೊ ಅವ್ರು ಆಡ್ಕೊಂಡಿದ್ದಾರೆ ತುಂಬಾ ತುಂಬಾ ಅಗ್ರೆಸಿವ್ ಆಗಿ. ಇನ್ನೊಂದು ಫಿಮೇಲ್ ಟಾಸ್ಕ್ ಅಲ್ಲಿ ಬಂದಾಗ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಐ ಮೀನ್ 7 or 6 ಕಾಲ್ಸ್ ಭವ್ಯ ಅವ್ರ ಟೀಮ್ಗೆ ಸಿಗುತ್ತೆ ಮೋಕ್ಷಿತ್ ಅವರಿಂದ. ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ಗೆಲ್ಲ ಕಾಯ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಈ ವಾರದ ಕ್ಲಾಸ್ ಪ್ರೊಮೋ ನೋಡಿರ್ತೀರಾ ಎಲ್ಲರೂ. ಅದರಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಸರಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅವ್ರಿಗೆ, ರಜತ್ ಅವ್ರು. ಹನುಮಂತ್ ಅವ್ರಿಗೆ ಬಟ್ಟೆ ಬಂದಿದ್ದ ವಿಚಾರದಲ್ಲಿ ತುಂಬಾ ಖುಷಿ ಆಯ್ತು. ಬಿಕಾಸ್ ಅವರ ಆ ಬಟ್ಟೆ ಬಂದಾಗ ಅವ್ರ ನಿಷ್ಕಲ್ಮಶ ನಗು, ಅವ್ರ ಕಣ್ಣಲ್ಲಿ ಗೊತ್ತಾಗ್ತಿತ್ತು. ಅವ್ರು ತುಂಬಾ ಕೃತಜ್ಞತೆಯಿಂದ ನೋಡ್ತಾ ಇದ್ದಿದ್ದು ಅದೊಂಥರ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ತುಂಬಾ ಇಷ್ಟ. ಎಲಿಮಿನೇಷನ್ ವಿಚಾರಕ್ಕೆ ಬಂದ್ರೆ ಯಾರು ಆಚೆ ಹೋಗ್ಬೋದು ಅಂತ ನೋಡಿದ್ರೆ ನನ್ಗನ್ಸಿರೋ ಪ್ರಕಾರ
ಮೇ ಬಿ ಧನರಾಜ್ ಅವ್ರು ಹೋಗ್ಬೋದು ಅಂತ ಅನಿಸ್ತದೆ. ಅದರ್ವೈಸ್ ಚೈತ್ರ ಇವ್ರು ಇದ್ರಲ್ಲಿ ಯಾರಾದ್ರೂ ಒಬ್ರು ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ಸೊ ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಬಿಗ್ ಬಾಸ್ ವೀಕೆಂಡ್ ಶೋ ನಿಮ್ಗೇನ್ ಅನಿಸ್ತು ಅಂತ ನೋಡಾದ್ಮೇಲೆ ಸಪೋಸ್ ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ